ಕಮ್ಯ ಸೆಲ್ಯೂಟ್ ಹೊಡಿಬೇಕು ಅನ್ನೋ ಪರಿಜ್ಞಾನ ಕೂಡ ಇಲ್ವಾ ನಿನಗೆ? ಕಾಮಾಂಗಿ ಕಸ್ಟಮರ್ಗೆಲ್ಲ ಸೆಲ್ಯೂಟ್ ಹೊಡೆದ್ರೆ ಜನ ಬೈತಾರ ಸರ್. ಏನ್ ನನ್ನ ಕಸ್ಟಮರ್ ಅಂತ ತಿಳ್ಕೊಂಡೇನ? ಸರ್ ನೀವಾ ಪೆಗ್ ಹಾಕ್ತೀರಾ ಅಂತ ಕೇಳಿದ್ದೆ. ಪೆಗ್ಗು ಹಾಕ್ತೀರಾ ಸರ್? ಯಾಕಂತೀನೋ ಮೊದ್ಲು ಅಡ್ಕಲ್ಸ್ವಿ ತರ ಇದ್ದೆ, ಈಗ ಒಳ್ಳೆ ಆಯ್ಕೊಂತೀನೋ ತರ ಇದೆಯಾ ಸರ್? ನಾನು ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಇಲ್ಲ. ನಾನ್ ಸೆನ್ಸ್. ಇಷ್ಟೊಂದು ಒಡವೆಗಳನ್ನೆಲ್ಲ ಹಾಕ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದೀರಲ್ಲ, ಏನ್ರಿ ಸಮಾಚಾರ? 5 ನಿಮಿಷ ಸಮಾಧಾನವಾಗಿದೆ. ನಮ್ ಬ್ಯಾಂಕಲ್ಲಿ ಒಂದು ದೊಡ್ಡ ಮ್ಯಾಜಿಕ್ ನಡೆಯುತ್ತೆ. ನಾನು ಬಳ್ಳಾರಿ ಭಾಗ್ಯಲಕ್ಷ್ಮಿ. ನಾನು ಬಂದ ವಿಷಯ ಏನು ಅಂದ್ರೆ, ನನ್ನನ್ನು ಹೆದರ್ಸಿ ದುಡ್ಡು ತಗೊಂಡೋಗೋದಕ್ಕೆ. ಏನ್ ಸರ್ ಎಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಲ್ಲ? ದುಡ್ಡು ಕೇಳ್ತೀಯ, ಕೊಡ್ಲಿಲ್ಲ ಅಂದ್ರೆ ಚಾಕು ತೋರಿಸ್ತೀಯ. ರೈಟ್? ನೀನ್ ಹೇಳ್ದೆ ಇದ್ರು ಚಾಕು ತೋರಿಸ್ತೀಯೋ? ಮರ್ಯಾದೆಯಾಗಿ ದುಡ್ಡು ತೆಗಿ. ಗೋವಿಂದ ಸಾಬೆ. ಏನ್ ಸರ್? ಕ್ಯಾಶಿಯರ್ ಹತ್ರ ನಾ ಹೇಳ್ದೆ ಅಂತ ಹೇಳಿ 1 ಲಕ್ಷ ರೂಪಾಯಿ ತಗೊಂಡ್ ಬಾ. ಇದೆಲ್ಲ ಬೇಕಾ? ಹೇಳ್ದಷ್ಟು ಮಾಡ್ಯಾ? ಸರಿ ಸರ್. ಸರ್ ನಾನ್ ನಿಜವಾಗ್ಲೂ ಕಳ್ಳಿ. ನಾನ್ ನಿಜವಾಗ್ಲೂ ಮ್ಯಾನೇಜರ್ ಸರ್. ಎಕ್ಸ್ಕ್ಯೂಸ್ ಮೀ, ಇವಳು ನೋಡಕ್ ಯಾಕೆ ಒಳ್ಳೆ ಅಲ್ಲು ಡಕ್ಕಲ್ ತರ ಕಾಣಿಸ್ತಾಳೆ. ಯಾವ್ದಕ್ಕೂ ಹುಷಾರಾಗಿರಿ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡ್ರೆ ಏನ್ ತಗೋತೀಯ? ಒಂದ್ ನಾಕಾಣಿ. ಐ ಸೆಡ್ ಗೆಟ್ ಔಟ್. ಓಕೆ. ಆಲ್ಮೋಸ್ಟ್ ನನ್ ಮೊದಲೇ. ಸರ್ ನಾನ್ ನಿಜವಾಗ್ಲೂ ತಗೊಂಡ್ ಹೊಟ್ಟೋಗ್ತೀನಿ. ನಾ ಕೊಟ್ಟಿರೋದೇ ತಗೊಂಡೋಗೋದಕ್ಕೆ. ಏನ್ರಿ ಇದು? ಏನ್ ಮಾಡ್ತಾ ಇದ್ದೀರಾ? ಬಾರ ಇಲ್ಲಿ, ಆ ಕಡೆ ನೋಡಿ. ಕ್ಯಾಮ್ರಾ ಹಿಡ್ಕೊಂಡು ಕೂತಿದ್ದಾನೆ. ಟಿವಿ ಪ್ರೋಗ್ರಾಮ್ಗೆ ಕಣೆ. ಅದಕ್ಕೆನಾ ನಾನ್ ಚೆನ್ನಾಗಿ ಕಾಣಿಸ್ಲಿ ಅಂತ ಈ ಒಡವೆಗಳನ್ನೆಲ್ಲ ಹಾಕಿಸ್ಕೊಂಡ್ ಕರ್ಕೊಂಡ್ ಬಂದಿದ್ದು? ಎಸ್ ರೀ, ಹಾಗಾದ್ರೆ ನಾನು ಈ ಒಡವೆಗಳನ್ನೆಲ್ಲ ಕೊಟ್ಬಿಡ್ತೀನಿ. ಬೇಡ 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 ಬೇಡ. ಯಾಕ್ರಿ? ನೀವ್ ಮಾತ್ರ ದುಡ್ಡು ಕೊಟ್ಟು ಒಳ್ಳೆಯವರಾದ್ರಿ, ನಾನು ಈ ಒಡವೆಗಳನ್ನೆಲ್ಲ ಕೊಟ್ಟು ಒಳ್ಳೆಯವಳಾಗ್ತೀನಿ. ಇಲ್ಲ ಇಲ್ಲ ಇಲ್ಲ, ನನಗೆ ದುಡ್ಡು ಒಂದೇ ಸಾಕು. ಪ್ರೀತಿಯಿಂದ ಕೊಡ್ತಾ ಇದಾರೆ. ಯಾರಿಗುಂಟು ಯಾರಿಗಿಲ್ಲ, ಇಟ್ಕೋ. ಹಿಂಗೂ ಅಂತೀಯಾ? ಕೊಡಿ ಸರ್, ನಾನು ಮತ್ತೆ ವಾಪಸ್ ಬರಲ್ಲ. ಬೇಡ, ನನ್ ಮಗನ್ ತಂದು. ಒಂದ್ ನಿಮಿಷ. ಏನು ಹೊರಗಡೆ ಸಿಗ್ಲಾ? ನನ್ನ ಹತ್ರ 4 ಕಡೆ ಚೇಂಜ್ ಇಲ್ಲ. ಏನಯ್ಯ ಒದರ್ತಾ ಇದ್ಯಾ? ಈಗ ಬಂದಿದ್ದವಳು ಯಾರು ಅಂತ ತಿಳ್ಕೊಂಡಿದ್ಯಾ? ಸ್ಟಾರ್ ಮೈನಸ್ ಚಾನಲ್ ನೋಡು. ನನ್ನನ್ ಬಕ್ರಾ ಮಾಡಕ್ ಬಂದಿದ್ಲು, ನಾನೇ ಅವಳನ್ನ ಬಕ್ರಾ ಮಾಡಿ ಕಳಿಸ್ಬಿಟ್ಟೆ. ನಾನು ಹೆಬ್ಬೆಟ್ಟಾಗಿರೋದು ಒಂದೇ, ನೀವ್ ಈ ಪಾರ್ಟಿ ಓದಿರೋದು ಒಂದೇ. 3 ಹೊತ್ತು ಟಿವಿ ನೋಡ್ತೀನಿ. ಸ್ಟಾರ್ ಮೈನಸ್ ಅನ್ನೋ ಚಾನಲೇ ಇಲ್ಲ. ನಿಮ್ ತಲೆ ನುಣ್ಣಗಿದೆ ಅಂತ ಸಗಡಿನ ಚೆನ್ನಾಗಿ ಸಾರಿಸ್ಬಿಟ್ಟು ರಂಗೋಲಿ ಬಿಟ್ಟು ಹೋಗ್ಬಿಟ್ಲು. ಅಯ್ಯ ಗುಗ್ಗು, ಅಲ್ಲಿ ನೋಡು, ಕ್ಯಾಮರಾ ನಮ್ಮನ್ನ ಸೆರೆ ಹಿಡಿತಾ ಇದೆ. ಈ ಸಂಡೇ ನಮ್ ಪ್ರೋಗ್ರಾಮ್ ನ ಇಡೀ ದೇಶ ನೋಡತ್ತೆ ಕಣ. ಸಂಡೇ ನಿಮ್ ಪ್ರೋಗ್ರಾಮ್ ದೇಶ ನೋಡೋದಿರ್ಲಿ, ನಿಮ್ ಮಂಡ್ಯ ಮೇಲೆ ಒಂದ್ ಕಲರ್ ಕಮ್ಮಿ ಆಗಿದೆ, ಹಾಕೊಳ್ಳಿ. ಗುಗ್ಗು, ಅಲ್ಲಿ ಆಟೋದಲ್ಲಿ ಕ್ಯಾಮ್ರಾ ಕಾಣ್ತಿಲ್ವೇನು? ಅಯ್ಯೋ ಸುಮ್ನಿರಿ ಸರ್, ಕ್ಯಾಮ್ರಾನೆಲ್ಲ ಏನೂ ಇಲ್ಲ. ಆಟೋ 3 ದಿನದಿಂದ ಕೆಟ್ಟ ನಿಂತೈತೆ. ಮತ್ತವಳು ಖತರ್ನಾಕ್ ಕಳ್ಳಿ, ಬಳ್ಳಾರಿ ಪೊಲೀಸ್ಗೆ ವಾಂಟೆಡ್ ಫಿಗರ್. ನೀವು ಹೊಸ್ದಾಗಿ ಕೆಲ್ಸಕ್ಕೆ ಬಂದಿದ್ದೀರಾ, ಅದಕ್ಕೆ ಗೊತ್ತಿಲ್ಲ. ಅಯ್ಯೋ, ನನ್ನ ಒಡವೆಗಳು. ನನ್ 1 ಲಕ್ಷ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಗೋವಿಂದ. ಕೆಲಸ ಮಾಡಿದ್ರೆ ಪೇಮೆಂಟ್ ಮಾತ್ರ ಖಂಡಿತ ಮೋಸ ಆಗಲ್ಲ ಅಕ್ಕ. ಅಕ್ಕ ಇದೇನಕ್ಕ ಇಷ್ಟೇ ಸಾಕು ಸಾಕು, ರೈಟ್ ಹೇಳಲೇ. ಈ ನಾಳೆ ಕೋಲ್ ಬಜಾರ್ ಹತ್ರ ಬಂದ್ಬಿಡು. ಯೋ, ಬೇಕಾಡತ್ತಾರ ನನ್ ಬೆನ್ನ ಹಿಂದೆನೆ ಬಿದ್ದಿದ್ಯಲ್ಲ. ಏನು ಏನಯ್ಯ ನಿನ್ ಮ್ಯಾಟ್ರು? ನನಗ್ ಯಾಕೋ ನಿನ್ನ ನೋಡ್ತಿದ್ರೆ ನೀನು ಪೊಲೀಸ್ನವನು ಅನ್ನೋ ಡೌಟು. ಹೌದಮ್ಮ, ನಾನ್ ಪೊಲೀಸೆ. ನಾನು ಮಾತ್ರ ಅಲ್ಲ, ನೀನು ಪೊಲೀಸೆ. ನೀನ್ ಯಾಕೋ ನಮ್ಮ ಮೆಂಟಲ್ ಮಂಜನ್ ತರ ಆಡ್ತಾ ಇದೀಯ ನೋಡು. ನಾನು ಪೊಲೀಸು, ಲಾಯರು, ವಾಚ್ಮ್ಯಾನು, ವಾರ್ಡ್ ಬಾಯ್ ಅಷ್ಟೇ ಅಲ್ಲಯ್ಯ, MLA, MP, ಪ್ರಧಾನಮಂತ್ರಿ ವೇಷನೂ ಹಾಕಿದೀನಿ. ಅದೆಲ್ಲ ಹೊಟ್ಟೆ ಪಾಡ್ದಯ್ಯ. ನೀನು ಯಾರನ್ನೋ ಹುಡ್ಕೋಕ್ ಹೋಗಿ ಇನ್ಯಾರ ಹತ್ರನೋ ಬಂದಿದೀಯ. ಅಯ್ಯ, ಫಸ್ಟ್ ರೈಟ್ ಹೇಳಯ್ಯ. ಇಲ್ಲಮ್ಮ, ನಾನು ನಿನ್ನನ್ನೇ ಹುಡ್ಕೊಂಡ್ ಬಂದೆ, ನನ್ನ ಮಗಳನ್ನ. ಮಗಳ? ಹೌದು, ನೀನು ನನ್ನ ಮಗಳು ಕಿರಣ್ ಬೇಡಿ. ಕಿರಣ್ ಬೇಡಿನ? ಯಾವಳ?
ಕಿರಣ್ ಬೇಡಿಗೆ ನಾವ್ ಇರೋ ಜಾಗ ಗೊತ್ತಾಗೈತ್ರಿ. ಅವಳು ಇಲ್ಲಿಗೆ ಬರಕತ್ತಲ್ರಿ. ಯಾರ್ಲೇನೆ ಎಲ್ಲಾ ಶಟರ್ ಕ್ಲೋಸ್ ಮಾಡ. ವೆಲ್ಕಮ್ ವೆಲ್ಕಮ್ ಕಿರಣ್ ಬೇಡಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದದಕ್ಕೆ ತುಂಬಾ ಸಂತೋಷ ನಮ್ಮ. ಐ ಆಮ್ ಪ್ರೌಡ್ ಆಫ್ ಯು ಮೈ ಡಿಯರ್. ಇಟ್ಸ್ ಮೈ ಡ್ಯೂಟಿ ಸರ್. ವೆರಿ ಗುಡ್. ಕಿರಣ್, ನಮ್ ಡಿಪಾರ್ಟ್ಮೆಂಟ್ ಒಳ್ಳೆ ಹೆಸರು ತಂದಿಯಮ್ಮ. ಅಷ್ಟೇ ಅಲ್ಲ, ನಿಮ್ ತಂದೆ ಕನಸನ್ನು ನನಸು ಮಾಡ್ಬಿಟ್ಟೆ. ಇಂಥ ನಿಷ್ಠಾವಂತ ತಂದೆಗೆ ನಿನ್ನಂತ ಸಾಹಸಿ ಮಗಳು ಹುಟ್ಟಿದ್ದು ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂಥ ವಿಷಯವೇ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ತಕ್ಷಣ ಜನ ಜಾತಕ ಬರ್ಸಿ ಆಮೇಲೆ ಹೆಸರಿಡ್ತಾರೆ. ಆದ್ರೆ ನಿಮ್ ತಂದೆ ಇದನ್ನ ಯಾವುದನ್ನು ಗಮನಿಸದೆ ನೀನು ಹುಟ್ಟಿದ ತಕ್ಷಣ ಕಿರಣ್ ಬೇಡಿ ಅಂತ ಹೆಸರಿಟ್ಟು. ನಿಮ್ ತಂದೆಯವ್ರ ನಿರ್ಧಾರ ಕೇಳಿ ಎಷ್ಟೋ ಜನ ಹಾಸ್ಯ ಮಾಡಿದ್ದೂ ಉಂಟು, ಮತ್ತೆ ಕೆಲವರು ಬೇಡ ಅಂತ ಬುದ್ಧಿ ಹೇಳಿದ್ದೂ ಉಂಟು. ಆದ್ರೆ ನಿಮ್ ತಂದೆ ಇದ್ಯಾವುದನ್ನು ಗಮನಕ್ಕೆ ತಗೊಳ್ಳದೆ ನಾನು ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಸಾಧಿಸೋಕಾಗ್ಲಿಲ್ವೋ ಅದನ್ನ ನನ್ನ ಮಗಳ ಮೂಲಕನಾದ್ರೂ ಸಾಧಿಸಿ ತೋರಿಸ್ತೀನಿ ಅಂತ ಶಪಥ ಮಾಡಿದ್ರು. ನೀನೀಗ ನಿಷ್ಠೆಯಿಂದ ಅದರಂತಾನೆ ನಡೀತಿದ್ಯಮ್ಮ. ಕಿರಣ್, ಈ ಬೆಂಗಳೂರು ಹೈಟೆಕ್ ಸಿಟಿ ಅಂತ ಎಷ್ಟು ಹೆಸರು ಮಾಡ್ತಾ ಇದೆಯೋ ಅಷ್ಟೇ ಕ್ರಿಮಿನಲ್ ಆಕ್ಟಿವಿಟೀಸ್ ಕೂಡ ಹೆಚ್ಚಾಗ್ತಾ ಇದೆಯಮ್ಮ. ಅವ್ರಿಗೆಲ್ಲ ಸರಿಯಾದ ಪಾಠ ಕಲಿಸಿ ನಮ್ಮ ಬೆಂಗಳೂರಿಗೆ ಮುಕ್ತಿ ಕಾಣಿಸಬೇಕಾದ್ರೆ ನೀನೇ ಸರಿಯಾದ ವ್ಯಕ್ತಿ ಅಂತ ನಿನ್ನಲ್ಲಿ ಕರೆಸಿದ್ದೀನಿ. ಐ ಹೋಪ್ ಯು ವಿಲ್ ರೈಸ್ ಟು ದಿ ಅಕೇಶನ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಮೇಡಮ್, ಮೊದಲು ಏರಿಯಾಗೊಬ್ಬ ರೋಡಿ ಇರ್ತಿದ್ದ, ಈಗ ಬೀದಿಗೊಬ್ಬ ರೋಡಿನ ತಯಾರು ಮಾಡ್ತಿರೋನೆ ಈ ರೌಡಿ ನಾಗ. ಅವಿದ್ಯಾವಂತರು, ನಿರುದ್ಯೋಗಿಗಳಿಗೆ ಹಣದ ಆಸೆ ತೋರಿಸಿ ತನ್ನ ಕೆಲಸ ಸಾಧಿಸೋಕ್ಕೋಸ್ಕರ ತಪ್ಪು ದಾರಿಗಿಳಿತಾ ಇದ್ದಾನೆ. ಇವನೇ ಡಿಸೋಜ. ತಾನೇ ಭೂಮಿ ತಾಯಿಗೆ ಹಿರಿಮಗ ಅನ್ಕೊಂಡು ಸಿಕ್ತ ಖಾಲಿ ಜಾಗಕ್ಕೆ ಬೇಲಿ ಹಾಕ್ತಾನೆ. ಎದುರು ಬಿದ್ದವ್ರನ್ನ ಮುಗಿಸಿ ಅವ್ರ ಜಾಗನ ಬಲವಂತವಾಗಿ ಕಿತ್ಕೊಳ್ತಾನೆ. ಅವರ ಸಮಾಧಿ ಮೇಲೆ ಸಾಮ್ರಾಜ್ಯ ಕಟ್ತಾನೆ. ಬಡವ್ರಿಗೆ ಹಣದ ಆಸೆ ತೋರಿಸಿ ಅವ್ರ ಮನೆ ಹೆಣ್ಮಕ್ಳಿಗೆ ಹೊರ ರಾಜ್ಯದಲ್ಲಿ ಕೆಲಸ ಕೊಡ್ತೀನಿ ಅಂತ ಸುಳ್ಳು ಹೇಳಿ ಅವ್ರನ್ನ ವೇಶ್ಯಾವಾಟಿ ಕಲ್ತಿರೋನೆ ಈ ಮೊಬೈಲ್ ನಾಚಪ್ಪ. ಇವತ್ತು ಸಿಟಿಲಿ ಅಂಡರ್ವರ್ಲ್ಡ್ ಹಿಡಿದು ಪಾಲಿಟಿಕ್ ವರ್ಗೂ ಆಧಿಪತ್ಯ ನಡೆಸ್ತಿರೋನೆ ಈ ಭೂಪತಿ.
ನಡೆಯೋದೇ ಇವನಿಂದ. ಸಿಎಂ ಅನ್ನೋದು ಹೆಸರಿಗೆ ಮಾತ್ರ, ಅಧಿಕಾರ ನೋಡ್ತದೆ ಇವನು. ಕಮಿಷನರ್ಗಿಂತ ಜೋರಾಗಿ ಆರ್ಡರ್ ಮಾಡ್ತಾನೆ. ಇವನು ಮುನಿ, ಹೇಗ್ಲಿರದ್ರೆ ಶನಿ. ಇವ್ರಿಗೆ ಎದುರು ಬಿದ್ದವ್ರು ಯಾರೇ ಆಗ್ಲಿ ಅವ್ರನ್ನ ಸ್ಮಶಾನ ಕಳ್ಸೋವರೆಗೂ ಇವ್ನು ನಿದ್ದೆ ಮಾಡಲ್ಲ. ಇವ್ರದೊಂಥರ ವಿಚಿತ್ರ ಕ್ಯಾರೆಕ್ಟರ್. ಇವರಿಂದ ಯಾರೇ ಸತ್ತಿದ್ರು ಕೂಡ ಅವ್ರ ಅಂತ್ಯ ಸಂಸ್ಕಾರನ ಇವರೇ ಮಾಡ್ತಾರೆ. ಆ ಸುಟ್ಟು ಬೂದಿನ ತಗೊಂಡು ಹೋಗಿ ಕೆಂಗೇರಿ ಮೂರಿನಲ್ಲಿ ಬಿಡ್ತಾರೆ. ಇವನು ಭೂಪತಿ ಮಗ ಬಿಕ್ಕಿ ಅಪ್ಪನಿಗೆ ಒಂದು ಕೈ ಮೀರಿಸ್ತಾನೆ. ಇವನ ಕಣ್ಣಿಗೆ ಯಾರೇ ಹೆಣ್ಮಕ್ಳು ಬಿದ್ರು ಅವ್ರ ಬಾಳನ್ನ ಹಾಳು ಮಾಡೋವರೆಗೂ ಇವನಿಗೆ ನೆಮ್ಮದಿ ಇಲ್ಲ. ಕಾಲೇಜು, ಪಬ್, ಕ್ಲಬ್ಗಳಲ್ಲಿ ಅಫಿಮು, ಗಾಂಜಾ, ಡ್ರಗ್ಸ್ನ ಅಡಿಕ್ಟ್ ಮಾಡಿಸಿ ಯುವ ಜನಾಂಗನೇ ಹಾಳು ಮಾಡ್ತಾ ಇದ್ದಾನೆ. ಇವರು ಕೆಟ್ಟ ದೃಷ್ಟಿಗೆ ಬಿದ್ದ ಎಷ್ಟೋ ಜನ ಬಡವರು, ಅಮಾಯಕರು ಇವತ್ತಿಗೂ ಬೀದಿ ಪಾಲಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಯಾವತ್ ಕೊನೆ ಅಂತ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಉಳ್ಕೊಂಡ್ಬಿಟ್ಟಿದೆ ಮೇಡಮ್. ಸ್ಟಾಪ್ ಇಟ್. ಮೊದಲು ಈ ರೀತಿ ಹೇಳಿಗಳ ಹಾಗೆ ಮಾತಾಡೋದನ್ನ ಬಿಡಿ. ಒಬ್ಬ ತಾಯಿ ಮಗುನ 9 ತಿಂಗಳು ಹೇಗೆ ಹೊಟ್ಟೆಲಿ ಇಟ್ಕೊಂಡು ಕಾಪಾಡ್ತಾಳೋ ಹಾಗೆ ಕಾನೂನನ್ನು ಕಾಪಾಡಬೇಕಾದು ಪ್ರತಿಯೊಬ್ಬ ಪೊಲೀಸರ ಕರ್ತವ್ಯ. ಪೊಲೀಸ್ನವರು ಇಡೀ ದೇಶಕ್ಕೆ ಕೋಟೆ ಬಾಗ್ಲಿದ್ದ ಹಾಗೆ. ಅವ್ರನ್ನ ಮುಟ್ಟಿದ್ರೆ ಹಾರೋದು ಕಿಡಿ, ಬೆಳಗದ್ರೆ ದೀಪ, ಸುಟ್ರೆ ಬೆಂಕಿ, ಹತ್ಕೊಂಡು ಉರಿದ್ರೆ ಜ್ವಾಲೆ ಅಂತ ಕ್ರಿಮಿನಲ್ಸ್ಗೆ ಗೊತ್ತಾಗ್ಬೇಕು.